ಏನು ಸಮಸ್ಯೆ ಆಗಿರೋದು ಸರ್ 2014ರಲ್ಲಿ KDB ಅವರು ನಮ್ಮ ಬದನಗುಪ್ಪೆ ಮತ್ತು ಕೆಲ್ಲಂಬಳ್ಳಿ ಕೈಗಾರಿಕೆ ವಲಯದಲ್ಲಿ ಜಮೀನು ಅಕ್ವೈರ್ ಮಾಡಿದ್ರು. ಅಲ್ಲಿಂದ ಇಲ್ಲಿ ತನಕ ರೈತರಿಗೆ ದುಡ್ಡು ಕೊಡ್ತಾ ಇಲ್ಲ. ಸರ್ವೆ ನಂಬರ್ 376 ಕೆಲ್ಲಂಬಳ್ಳಿ ಗ್ರಾಮದ ಸರ್ವೆ ನಂಬರು 3 ಎಕರೆ 1 ಗುಂಟೆ ದುಡ್ಡನ್ನು ಇಲ್ಲಿ ತನಕನೂ ಕೊಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ಆಗಿದೆ, ಕೋರ್ಟು ಅಟ್ಯಾಚ್ಮೆಂಟ್ ಮಾಡಿ ಜಪ್ತಿಗೆಲ್ಲ ಮಾಡಿದೆ. ನಾವು ಬಂದಾಗೆಲ್ಲ ಬರೀ ಆರ್ಕೆ ಉತ್ತರ ಕೊಡ್ತಾವ್ರೆ, ಈ ವಾರ ಕೊಡಿಸ್ತೀವಿ ಅಂತಂತೇಳಿ. ಹೋದ ತಿಂಗಳು ಬಂದಿದ್ವಿ, ಹೋದ ತಿಂಗಳು ಹಂಗೆ ಆಯ್ತು. ಒಂದು ವಾರದೊಳಗಡೆ ಕೊಡ್ತೀವಿ ಅಂದರು. 25 ಕೋಟಿ ದುಡ್ಡು ಬಂದಿತ್ತು, ಅದರಲ್ಲೂ ಕೊಡಲಿಲ್ಲ. ಮತ್ತೆ ನಾವು ಕೋರ್ಟ್ ಮೊರೆ ಹೋದು, ಮತ್ತೆ ಕೋರ್ಟು ಜಪ್ತಿ ನೋಟಿಸ್ ಕೊಟ್ಟಿದ್ದೆ ಸ್ವಾಮಿ. ನಾವು ಇದಕ್ಕೆ ಬಂದಿವಿ, ಇವರು ನಾಯಕ್ ಜನಾಂಗ ಸೇರಿದವರು ಜಪ್ತಿ ಮಾಡಿಸ್ಲಿಕ್ಕೆ ಬಂದಿದ್ವಿ ಸ್ವಾಮಿ. ಈ 3 ಎಕರೆ 1 ಗುಂಟೆ ದುಡ್ಡು ಇವ್ರಿಗೆ 32 ಜನಕ್ಕೆ ಭಾಗ ಆಗ್ಬೇಕು ಪಾಪ. ಮೊಮ್ಮಕ್ಕ ಎಲ್ರಿಗೂ ಭಾಗ ಆಗಬೇಕು. ಇನ್ನೂ ದುಡ್ಡು ಹಾಕೋಕ್ಕೆ ಇಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈಗ ಏನು ಟೈಮ್ ತೊಗೊಂಡಿದ್ದಾರೆ, ಈಗ ಏನು ಹೇಳಿದ್ದಾರೆ? ಇವತ್ತು ಎಷ್ಟೊತ್ತವ್ರು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ನಾವು ಹೋಗಲ್ಲ, ಊರಿಗೆ ದುಡ್ಡು ಕೊಡೋ ತನಕ ಹೋಗಲ್ಲ. ಇನ್ನೆಷ್ಟು ಸ್ವಾಮಿ ಕೋರ್ಟ್ ಆರ್ಡ್ರ್ ತಂದಮೇಲೆ ಕೊಡಲಿಲ್ಲ ಅಂದಮೇಲೆ ಇನ್ನು ಪಾಪ ರೈತರು ಏನು ಮಾಡ್ಬೇಕು? ಅವರು ರೈತರು ಭೂಮಿ ಅವರು ಅಕ್ವೈರ್ ಮಾಡ್ಕೊಂಡು ಮಾರ್ಬಿಟ್ಟಿದ್ದಾರೆ. ಆ ಜಮೀನು ಹತ್ರಕ್ಕೆ ನಾವು ಇವ್ರು ಹೋಗಂಗೂ ಇಲ್ಲ ಅಲ್ಲಿಗೆ. ಇದು ಇವ್ರೊಬ್ಬರಿಗೆಲ್ಲ ಸುಮಾರು ಜನ ರೈತರು ಹಿಂಗಾಗಿದೆ. KDB ಅವರು ಸರಿಯಾಗಿ ರೈತರು ದುಡ್ಡು ಕೊಡ್ತಾ ಇಲ್ಲ. ಲೆಕ್ಕಾಚಾರ ಆ ರೈತರ ಮನೆ ಮುಂದೆ ತಂದು ಚೆಕ್ ಕೊಡಬೇಕು ಸ್ವಾಮಿ. ಅವರು ಇಲ್ಲಿಗೆ ರೈತ ಯಾಕೆ ಕಲಿಬೇಕು? ಅವ್ನಿಗೆ ಆಫೀಸೇ ಗೊತ್ತಿಲ್ಲ, ಅವನೇನು ಮಾಡೋದು? ಅವನು ಸರ್ಕಾರ ನೋಡ್ತಿಲ್ಲ. ನಮ್ಮ ಸ್ಥಳೀಯ ಚುನಾವಣಾ ಪ್ರತಿನಿಧಿಗಳು ಯಾರೂ ಅವ್ರಿಗೆ ಅಹವಾಲು ಎಷ್ಟೇ ಕೊಟ್ಟರು ಅವರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಯಾರೂ. ಬೆಂಗಳೂರಿಗೆಲ್ಲ ಹೋಗಿದ್ದೀವಿ ಸ್ವಾಮಿ. ಏನು ಪ್ರಯೋಜನ ಆಗಿಲ್ಲ. ಮುಖ್ಯಮಂತ್ರಿಗಳ ಮೆಮೊರಾಂಡಮ್ ಕೊಟ್ಟಿವಿ, ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿವಿ, ನಮ್ಮ ಸ್ಥಳೀಯ MLAಗಳು ಕೊಟ್ಟಿದ್ದೀವಿ. ಯಾರು ಕೊಟ್ಟರು ಏನೂ ಆಯ್ತಾ ಇಲ್ಲ. ಕೋರ್ಟ್ ಏನಂತ ಹೇಳಿದೆ ಇದ್ರ ಬಗ್ಗೆ? ಕೋರ್ಟು ಅವ್ರಿಗೆ ದುಡ್ಡು ಕೊಡಿ ಅಂದ್ಬಿಟ್ಟು ಆರ್ಡರ್ಸ್ ಕೊಟ್ಟಿದೆ, ದುಡ್ಡು ಕೊಡ್ತಾ ಇಲ್ಲ. ಕೋರ್ಟ್ ಆರ್ಡರ್ಗೂ ಬೆಲೆ ಕೊಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ಬೆಲೆ ಕೊಡ್ತಾ ಇಲ್ಲ KDB ಅವರು. ಒಟ್ಟಿನಲ್ಲಿ ಉಪವಾಸ ಸತ್ಯಾಗ್ರಹ ಕೊಡ್ತೀರಿ? ಖಂಡಿತ ಸ್ವಾಮಿ. ಜಮೀನು ಇದೆಯಾ? ನಮ್ಮದು 2014ರಿಂದ ಇನ್ನೂ ₹1 ಕೊಟ್ಟಿಲ್ಲ? ಇಲ್ಲ ಸರ್, ತಿರುಗಿ ಬಸ್ ಹೋಗಿದ್ದೀವಿ. ನಿಮ್ಮ ಜಮೀನೇ ಕೊಟ್ಬಿಟ್ಟು ನೀವೇ ತಿರುಗೋದವ್ರ ಮನೆ? ಹಾಗಾಗಿದೆ. ವಿದ್ಯಾಭ್ಯಾಸ ಇಲ್ಲ ನಮ್ಗೆ, ಅಂದರೆ ಸುಮ್ಮನೆ ತಿರುಗ್ತೀವಿ. ಬಂದಾಗೆಲ್ಲ ಏನಂತಾರೆ? ಅದೇ ಕೊಡ್ತೀವಿ, ಆಗ್ತದೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಾರೆ. ಯಾವುದು ಅಂತ ನಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ತಿರುಗಿಸ್ತವ್ರೆ. ಮನೇಲಿಗ ಸಮಸ್ಯೆ ಹಣ ಇಲ್ಲ ಆಲ್ರೆಡಿ. ಜಮೀನು ಕೊಟ್ಟ ಮೇಲೆ ಆಲ್ರೆಡಿ ಇಬ್ಬರು ನನ್ನ ತಮ್ಮಿಂದ್ರು ಸೋತವರು ಸರ್. ನೋಡಿ, ಅಯ್ಯಮ್ಮನ ಗಂಡ ಇಬ್ಬರು ತೀರೋದು. ಹೋಗ್ಬಿಟ್ರು, ಅದ್ರ ಪರಿಹಾರ ಸಿಗ್ಲಿಲ್ಲ. ದುಡ್ಡೇ ಬಂದಿಲ್ಲ ಇದು ಅವ್ರಿಗೆ. ಈಗ ಕೂಲಿ ಮಾಡ್ತೀವಿ ಸರ್. ಈಗ ಜಮೀನು ಕಳ್ಕೊಂಡ್ಮೇಲೆ ಕೂಲಿ ಕೆಲಸ? ಅದೇ ನಮ್ಮದು ಅದೇ ಸರ್ ಸಮಸ್ಯೆ. ಇನ್ನೇನು 14ರಲ್ಲಿ ಆಯಿತು, ಇನ್ನು ಇವತ್ತು ನಾಳೆ ಅಂತ ಇದ್ದಾರೆ. ಒಂದು ದಿನವೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ KDB ಅವರು. ಬಂದಾಗಲೆಲ್ಲ ನಾಳೆಗೆ ಐತೆ ನಾಳಿದೈತೆ ಅಂತ ಹಂಗೆ ಆಯಿತು ಸರ್. ಈಗ ನಾವು ಕೊಟ್ಬಿಟ್ಟು ನಮ್ಮ ಜಮೀನ ನಾವೇ ತಿರುಗಬೇಕು ದಿನಾನು. ಹಂಗೆ ಆಗ್ಬಿಟ್ಟಿದೆ ಈಗ ನಮ್ಮ ಪರಿಸ್ಥಿತಿ. ಇತ್ತಾಗ ಜಮೀನು ಇಲ್ಲ, ಇತ್ತಾಗ ದುಡ್ಡು ಇಲ್ಲ, ಏನು ಮಾಡೋಣ? ಗೇಯ್ಬೇಕು, ತಿನ್ಬೇಕು. ನಾವು ಡ್ರೈವರ್ ಸರ್. ಡ್ರೈವರ್ ಹೋಗಿದ್ದು ಬರೋದು ಅಷ್ಟೇ. ಮಾಡ್ತಿದ್ನು, ಅದು ಇಲ್ಲ ಈಗ. ಅಲ್ಲೂ ಒಳಗೆ ಹೋದ್ರೆ ಅವರು ಸೇರಿಸಲ್ಲ. ಇತ್ತಾಗ ಇವ್ರು ಬಂದರೆ ಟೈಮ್ ಕೇಳ್ತಾರೆ KDB ಅವರು. ನಮಗೂ ದುಡ್ಡು ಇಲ್ಲ, ಕಾಸು ಇಲ್ಲ, ಹಿಂಗೆ ನಿಂತಿದ್ದೀವಿ ನೋಡಿ. ನಮ್ದು ಅದೇ ಸಮಸ್ಯೆ ಸರ್. ನಾವು ಮಕ್ಕಮ್ಮರಿಗೆ ಇಟ್ಟಿಲ್ಲ, ನಾನು ಕೂಲಿ ಮಾಡಬೇಕು ಸರ್. ನನಗೂ ವಯಸ್ಸಾಗೋಯ್ತು, ನಂಗೆ ಇನ್ನೂ ದುಡ್ಡೇ ಬಂದಿಲ್ಲ ಸರ್. ಬೇರೆ ಜಮೀನು ಇಲ್ಲ, ದುಡ್ಡು ಇಲ್ಲ, ಮಾಡಿದೆ ನೀನು ಅಂತ ನಾನು ಬೋಯ್ತಾರೆ ಸರ್ ನನ್ನ ಮಕ್ಕ. ಈಗ ನಾ ಏನು ಮಾಡೋಕ್ಕದ್ದು ಸರ್? ಈಗ ಊರೊಂದಿಗೆ ನಾನು ತಿರುಗ್ತೀನಿ ಸರ್. 10 ವರ್ಷ ಆಗೋಯ್ತು ಅವನಿಗೆ. 10 ವರ್ಷದಲ್ಲಿ ಕೊಟ್ಟೋದನ್ನು ಇನ್ನೂ ಏನು ಹೋಗ್ತಾರೆ. ನಮ್ಗೆ ದುಡ್ಡು ಇಲ್ಲ, ಜಮೀನು ಇಲ್ಲ, ಹಂಗಾಗ್ಬಿಟ್ಟದ ಸರ್. ನಮ್ಮದು ಅದೇ ಸಮಸ್ಯೆ. 14 ವರ್ಷ ಆಯಿತು ತಿರುಗಿಸ್ತಾವ್ರೆ. ಹಾಂ, ಕೋರ್ಟು ತಿರುಗಿಸ್ತು. ಕೋರ್ಟ್ ಆರ್ಡ್ರ್ ಕೊಟ್ಟ ಮೇಲೆ ಇವ್ರು ತಿರುಗಿಸ್ತಾವ್ರೆ, ದುಡ್ಡು ಹಾಕಿಲ್ಲ. ಅದೇ ಸರ್ ಸಮಸ್ಯೆ, ಇನ್ನೇನಿಲ್ಲ. ಜಮೀನು ಹೋಯ್ತು 14ರಲ್ಲಿ, 2014ರಲ್ಲಿ. ಇದುವರೆಗೂ ಇದೇ ಹೇಳ್ಕೊಂಬತ್ತಾ ಇದ್ದಾರೆ, ದುಡ್ಡು ಕೊಟ್ಟಿಲ್ಲ. ಇವಾಗ ಹೇಳ್ತಾರೆ ಸಾಯಂಕಾಲದೊಳಗಡೆ ಆಗ್ತೀವಿ ಅಂತಾರೆ. ಅದಕ್ಕೆ ಅವ್ರು ಕೊಡೋವರೆಗೂ ಹೋಗಲ್ಲ, ನಾವು ಸತ್ಯಾಗ್ರಹ ಆಗ್ತೀವಿ. ಸರ್ಕಾರ ನಾವು ರೈತರ ಪರ ಅಂತ ಹೇಳ್ಕೊಳುತ್ತೆ, ರೈತರನ್ನ ಹಿಂಗೆ ಅಲ್ದಾಡಿಸ್ತೈತೆ. ಅಧಿಕಾರಿಗಳು ಸರಿಯಾಗಿ ಕ್ರಮ ತಗೋತಿಲ್ವಾ? ಹೇಗೆ? ಯಾರೂ ತಗೊತಾ ಇಲ್ಲ ಸರ್. ಹೇಳಿದ್ರೆ ರೆಸ್ಪಾನ್ಸೇ ಇಲ್ಲ. ಈ ಥರ ಉತ್ತರ ಹೇಳಿ ಕಳಿಸ್ತಾರೆ. 14 ವರ್ಷ ಆಯಿತು ಸರ್, ಇನ್ನೂ ಬಂದಿಲ್ಲ ಸರ್. ನಮ್ಗೆ ಕಷ್ಟ ಐತೆ ಸರ್. ನಮ್ಗೆ ಮಕ್ಕಳು ಕಟ್ಕೊಂಡು ಗೇಯ್ಬೇಕು ಅಂದ್ರೆ ಗಂಡ ಇಲ್ಲ ಅಂದ್ಕೊಂಡು ಕೂಲಿ ಕೆಲಸ ಮಾಡೋದು ಸರ್. ಹ್ಞೂ ಸರ್. ಹ್ಞೂ ಸರ್, ಅವರಿದ್ದಾಗಲೇ ಮಾಡ್ಕೊಂಡಿದ್ದು ತೀರೋಗಿದೆ ಸರ್.